ಕರಾವಳಿ ಭಾಗದ ಜನರಿಗೆ ಅಮ್ಮ ಎಂದಾಗ ನೆನಪಾಗೋದು ಒಬ್ಬರು ನಮ್ಮ ಹೆತ್ತಮ್ಮ ಆದರೆ ಇನ್ನೊಬ್ಬರು ನಮ್ಮ ದುರ್ಗಾಪರಮೇಶ್ವರಿ ಅಮ್ಮ. ಸಣ್ಣ ಇದ್ದಾಗಲಿಂದಲೂ ಕಟೀಲು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದೆವು. ಆದರೆ ಕಟೀಲು ಕ್ಷೇತ್ರದ ಕತೆ ತಿಳಿದಿದ್ದು ಇತ್ತೀಚೆಗಷ್ಟೇ. ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ. ಅರುಣಾಸುರ ಎಂಬ ಅಸುರನು ಕಠಿಣ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಅಪಾರ ಶಕ್ತಿಯ ವರವನ್ನು ಪಡೆದನು. ತಾನು ಪುರುಷರಿಂದಲೂ ಅಲ್ಲ, ಸ್ತ್ರೀಯರಿಂದಲೂ ಅಲ್ಲ, 2 ಕಾಲು ಅಥವಾ 4 ಕಾಲುಗಳಿರುವ ಯಾವುದೇ ಪ್ರಾಣಿಯಿಂದಲೂ ಸಾಯಬಾರದು ಎಂದು ವರ ಪಡೆದನು. ಆ ವರದ ಅಹಂಕಾರದಿಂದಲೇ ಅರುಣಾಸುರನು ದೇವತೆಗಳು, ಋಷಿಗಳು ಹಾಗೂ ಜನರನ್ನು ಕಾಡಲು ಆರಂಭಿಸಿದನು. ಆಗ ಆದಿಶಕ್ತಿ ದುರ್ಗಾಪರಮೇಶ್ವರಿ ಅಮ್ಮನವರು ಭ್ರಮರಿ ದೇವಿಯಾಗಿ ಜೇನುನೊಣಗಳ ರೂಪ ತಾಳಿದರು. 2 ಕಾಲುಗಳೂ ಅಲ್ಲ, 4 ಕಾಲುಗಳೂ ಅಲ್ಲದ ಜೇನುನೊಣಗಳ ರೂಪ ತಾಳಿ ಅಮ್ಮನು ಅರುಣಾಸುರನನ್ನು ಸಂಹರಿಸಿದಳು. ಸಾಕ್ಷಾತ್ ಅಮ್ಮನವರು ನಂದಿನಿ ನದಿಯ ಮಧ್ಯದಲ್ಲಿ ಪ್ರತ್ಯಕ್ಷಳಾದ ಕಾರಣ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬಂದಿದೆ. ಕಟಿ ಎಂದರೆ ಮಧ್ಯ ಹಾಗೂ ಈಳ ಎಂದರೆ ಪ್ರದೇಶ ಎಂದರ್ಥ. ಇಂದಿಗೂ ಸಾವಿರಾರು ಭಕ್ತರು ಅಮ್ಮನ ಆಶೀರ್ವಾದಕ್ಕಾಗಿ ಕಟೀಲಿಗೆ ಭೇಟಿ ನೀಡುತ್ತಾರೆ. ಈ ಕ್ಷೇತ್ರದಲ್ಲಿ ಇನ್ನೊಂದು ಆಕರ್ಷಣೀಯವಾದ ಸ್ಥಳವೆಂದರೆ ಮಹಾಲಕ್ಷ್ಮಿಯ ನಿವಾಸ. ಅವಳ ತುಂಟಾಟವನ್ನು ನೋಡುವುದೇ ಕಣ್ಣಿಗಳಿಗೆ ಹಬ್ಬ. ಇದೇ ನೋಡಿ ನಂದಿನಿ ನದಿ. ಈಗ ನೀರೆಲ್ಲ ಬತ್ತಿ ಹೋಗಿದೆ. ಅದೇ ಮಳೆಗಾಲದಲ್ಲಿ ಬಂದರೆ ರುದ್ರರಮಣೀಯವಾಗಿ ದೇವಸ್ಥಾನದ 4 ಸುತ್ತಲೂ ಹರಿಯುತ್ತಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.